ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಹಳೆ ಊರು ಗ್ರಾಮದಲ್ಲಿ ಕನಕದಾಸರ 537ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕನಕದಾಸರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹಾಗೂ ಗ್ರಾಮ ದೇವತೆ ಪಿಳ್ಳೆಕಮ್ಮ ದೇವಿಯ ಬೆಳ್ಳಿ ರಥ ಮೆರವಣಿಗೆ ನಡೆಸಿ ಕಿರುಕುದುರೆ ಸೇರಿದಂತೆ ತಮಟೆ ವಾದ್ಯಗಳಿಂದ ಅದ್ದೂರಿ ಮೆರವಣಿಗೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಯುವ ಮುಖಂಡರಾದ ಯಲ್ಲೇಗೌಡ ಮಾತನಾಡಿ, ಪ್ರತಿ ವರ್ಷದಂತೆ ಈ ಬಾರಿ ಸಹ ನಮ್ಮ ಗ್ರಾಮದಲ್ಲಿ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ನೆರವೇರಿಸಲಾಗಿದೆ. ಈ ಬಾರಿ ವಿಶೇಷವಾಗಿ ವಿವಿಧ ಕಲಾ ತಂಡಗಳೊಂದಿಗೆ ಜಾತಿ ಮತ ಪಂಥ ಬಿಟ್ಟು ಗ್ರಾಮಸ್ಥರೆಲ್ಲ ಒಗ್ಗಟ್ಟಿನಿಂದ ಆಚರಣೆ ಮಾಡುತ್ತಿದ್ದೇವೆ ಎಂದರು. ಬಳಿಕ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶ್ವಥ್ರವರು ಮಾತನಾಡಿ, ಕನಕದಾಸರು ದಾಸಶ್ರೇಷ್ಠರಲ್ಲಿಯೇ ಶ್ರೇಷ್ಠರು. ಕನಕದಾಸರು ರಚಿಸಿದ ಕೀರ್ತನೆಗಳು ಸಾಮಾನ್ಯ ಜನರ ಮಂದಾಳಕ್ಕೆ ತಲುಪುವ ರೀತಿಯಲ್ಲಿವೆ. ಕನಕದಾಸರ ಕಾಣಿಕೆ ಅಮೂಲ್ಯ ಹಾಗೂ ಅನನ್ಯ. ಅವರು ಕೇವಲ ಕುರುಬ ಸಮುದಾಯದ ಆಸ್ತಿಯಲ್ಲ, ಕನಕದಾಸರು ಕರ್ನಾಟಕದ ಅಮೂಲ್ಯ ಆಸ್ತಿ ಎಂದರು. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಹಳೆಯೂರು ಗ್ರಾಮದಲ್ಲಿ ನಾವು ವಾಸವಾಗಿದ್ದೀವಿ. ಈ ಹಳೆಯೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ವರ್ಷವೂ ಕನಕದಾಸರ ಜಯಂತಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಕುಲ ಮತ ಅನ್ನೋದು ಏನಿಲ್ಲ, ರಾಜಕೀಯ ಇನ್ನೊಂದು ಏನು ಬಳಸ್ತೀರ, ಗ್ರಾಮಸ್ಥರೆಲ್ಲ ಒಟ್ಟಾಗಿ ಒಬ್ರಿಗೊಬ್ರು ಕೈ ಬೆರೆಸಿ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಾಯಿದ್ದೀವಿ. ಈ ಸರಿನೂ ಅದೇ ಥರ ಗ್ರಾಮ ದೇವತೆ ಪಿಳ್ಳೆಕಮ್ಮನ ತಾಯಿದು ಮತ್ತು ಕನಕದಾಸರದು ಬೆಳ್ಳಿ ರಥ, ಹೂವು ಪಲ್ಲಕ್ಕಿ ಮೆರವಣಿಗೆ ಮಾಡೋಕ್ಕೆಲ್ಲ ಅನುದಾನ ಎಲ್ಲ ಮಾಡಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಂದಗುಡಿಗೆ ಹೋಗ್ತೀವಿ. ನಂದಗುಡಿಗೆ ಹೋಗಿ ಮೆರವಣಿಗೆ ಹೋಗಿ ಮತ್ತು ಹಳೆಯೂರು ಗ್ರಾಮದಲ್ಲಿ ಸಂಜೆ ಎಲ್ಲ ಕಾರ್ಯಕ್ರಮ ಇರ್ತದೆ. 7 ಗಂಟೆ ಮೇಲೆ ಆರ್ಕೆಸ್ಟ್ರಾ ಇದೆ. ಪೂಜೆ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇದೆ. ಯಲ್ಲೇಗೌಡ ಅಂತ. ಈ ಹಳೆಯೂರು ಗ್ರಾಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ನಂದಗುಡಿ ಅಂಚೆ ಹಳೆಯೂರು ಗ್ರಾಮದಲ್ಲಿ ಪ್ರತಿ ವರ್ಷವೂ ಸಹ ಇದೇ ಥರ ಶ್ರೀ ಕನಕದಾಸರ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಈ ವರ್ಷವೂ ಸಹ ಅದೇ ರೀತಿಯಾಗಿ ವಿಜೃಂಭಣೆಯಿಂದ ನಮ್ಮ ತಮ್ಮನವರು, ಅಣ್ಣವರು ಮತ್ತು ನಮ್ಮ ಕುಲಬಾಂಧವರು ಹಾಗೂ ಗ್ರಾಮಸ್ಥರು, ಹಳೆ ಊರಿನ ಇನ್ನೂ ಹಲವಾರು ವ್ಯಕ್ತಿಗಳು ನಮಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಪ್ರತಿ ವರ್ಷವೂ ಸಹ ಆಚರಿಸಿದಂತೆ ಈ ವರ್ಷವೂ ಸಹ ನಮ್ಮ ಕನಕದಾಸರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಬೆಳ್ಳಿ ಪಲ್ಲಕ್ಕಿ ಇದೆ, ಹಾಗೂ ಊರ ಗ್ರಾಮ ದೇವತೆಯಾದಂಥ ಪಿಳ್ಳೆಕಮ್ಮನವರ ಉತ್ಸವ, ಹಾಗೂ ಸಂಜೆ ಜ್ಯೋತಿ ಮೆಲೋಡಿಸ್ ತುಮಕೂರು ಅವರಿಂದ ಆರ್ಕೆಸ್ಟ್ರಾ ಇದೆ, ಹಾಗೂ ಕೀಲ್ಕುದುರೆ ಮೆರವಣಿಗೆ ಹಾಗೂ ಅನ್ನದಾನವನ್ನು ಏರ್ಪಡಿಸಲಾಗಿದೆ.